ಮುಂಬಯಿಯ ಪ್ರಸಿದ್ಧ ಸಾಹಿತಿ ಡಾಕ್ಟರ್ ಜಿ.ಡಿ. ಜೋಶಿ ಅವರ ಮನದ ಮಿಡಿತ ಕವನ ಸಂಕಲನವನ್ನು ಕರ್ನಾಟಕ ಸಂಘ ಮುಂಬೈ ಇದರ ಆಯೋಜನೆಯಲ್ಲಿ ಬಿಡುಗಡೆ ಮಾಡಲಾಯಿತು. ಖ್ಯಾತ ಕವಿ ಬಂಡಾಯ ಸಾಹಿತಿ ಸತೀಶ್ ಕುಲಕರ್ಣಿ ಕೃತಿ ಬಿಡುಗಡೆಗೊಳಿಸಿ ಮಾತನಾಡಿದರು. ಆದರೆ ನಿಜವಾದ ಒಬ್ಬ ಕವಿ ಇರ್ತಾನಲ್ಲ, ಈ ತನ್ನ ಅನುಭವಗಳನ್ನು ಕೂಡಿಸ್ಕೊತಾನೆ. ಕಾಲಘಟ್ಟದ ಯೌವನ ಇರ್ಬೋದು, ಅಥವಾ ಮಧ್ಯ ಗೃಹಸ್ಥಾಶ್ರಯ ಇರ್ಬೋದು, ಅಥವಾ ಒಂದು ಹಿರಿತನಕ್ಕೆ ಬಂದಾಗಿರ್ಬೋದು, ಈ ಎಲ್ಲ ಅನುಭವಗಳನ್ನು ಸ್ವೀಕರಿಸಿಕೊಳ್ತಾ ಯಾರು ತಮ್ಮ ಅನುಭವಗಳನ್ನು ಕಾವ್ಯದಲ್ಲಿ ಕಟ್ಟಿಕೊಡ್ತಾರೆ ಅವರೇ ನಿಜವಾದ ಕವಿ ಇರ್ತಾರೆ. ಡಾಕ್ಟರ್ ಕರುಣಾಕರ ಶೆಟ್ಟಿ ಕೃತಿ ಪರಿಚಯಿಸಿದರು. ಡಾಕ್ಟರ್ ಜಿ.ಡಿ. ಜೋಶಿ ಅವರ ಅನಿಸಿಕೆ ಹೀಗಿತ್ತು. ನಾನು ಅನುಭವಿಸಿದಂಥ ವ್ಯಕ್ತಿ ಅವನು ಹೇಗೆ ನಾನು ನೋಡದಿದ್ರು ಕೂಡ ಹೇಗೆ ಪ್ರತಿಕ್ರಿಯೆಯನ್ನು ಮಾಡ್ತಾ ಇದ್ದ ಸಮಾಜದಲ್ಲಿ ಅನ್ನುವಂಥದ್ದು ಕಲ್ಪನೆ. ಸಾಮಾನ್ಯವಾಗಿ ಇವನಿನ ರೀತಿ ನಾನು ನೋಡಿದೆ, ಇವನಿಗೂ ಸಾಮಾನ್ಯ ಒಳ್ಳೆಯವನು ಹೀಗೆ ಅಂತ ಅವ್ನು ಬೇರೆ ರೀತಿಯಾಗಿ ಕೂಡ ಅವ್ನು ಕೆಲಸೆಲ್ಲ ವರ್ತಿಸ್ಕೊಳ್ತಿರಬಹುದಲ್ಲ ಅನ್ನೋಂಥ ಕೆಲವು ಕಲ್ಪನೆಗಳನ್ನು ನಾನು ತಂದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಕರ್ನಾಟಕ ಸಂಘದ ಗೌರವ ಕಾರ್ಯದರ್ಶಿ ಓಂದಾಸ್ ಕಣ್ಣಂಗಾರ್ ಸ್ವಾಗತಿಸಿ ಸಂಘದ ಚಟುವಟಿಕೆ ವಿವರಿಸಿದರು. ಕರ್ನಾಟಕ ಸಂಘ ಎಲ್ಲ ಸಾಹಿತಿಗಳಿಗೆ ಸದಾ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದೆ. ಬಳಿಕ ಸತೀಶ್ ಕುಲಕರ್ಣಿ ಅವರು ಕನ್ನಡದ ಸದ್ಯದ ಕಾವ್ಯ ಒಂದು ಚಿಂತನೆ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು. ಸದ್ಯದ ಕಾವ್ಯ ಅಂದ ತಕ್ಷಣನೇ ಹಾಗಾದ್ರೆ ಯಾವುದಿರ್ಬೋದು ಅಂತಕೊಳ್ಳೋದು, ಅದು ಗ್ರಹಿಸೋ ಕ್ರಮ ಯಾವ ರೀತಿ ಇರಬೇಕು ಅಂತ ಏನಾಗ್ತದೆ, ನಾವು ಒಂದು ಕಾಲ ಸಂದರ್ಭದಲ್ಲಿ ಬದುಕಾಗ್ತದೆ, ಅದರ ಸಂದರ್ಭವನ್ನು ಹೊರ ನಿಂತು ನೋಡುವಂಥ ಅವಕಾಶ ನಮಗಿರಲಿಲ್ಲ ಅಂತಕೊಳ್ಳೋದು. ಅಂದರೆ ಜಾತ್ರೆಯಲ್ಲಿ ಕಳೆದುಕೊಂಡು ಹೋಗ್ತದೆ, ಆ ಜಾತ್ರೆಯನ್ನು ನೋಡುವಂಥ ಇರೋದಿಲ್ಲ ಅಂತಕೊಳ್ಳೋದು. ಆದರೆ ಸದ್ಯದ ಕನ್ನಡ ಸಂದರ್ಭ ಬಂದಾಗ ಅದನ್ನ ಗ್ರಹಿಸೋ ರೀತಿ ಯಾವುದು ಅನ್ನೋದನ್ನ ತಿಳ್ಕೊಬಿಟ್ಟಿದೆ. ಕರ್ನಾಟಕ ಸಂಘದ ಪದಾಧಿಕಾರಿಗಳು ವೇದಿಕೆಯಲ್ಲಿದ್ದರು. ಬ್ಯೂರೋ ವರದಿ, ಮುಂಬೈ ನ್ಯೂಸ್.